ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಗೆ ಸಂಬಂಧಪಟ್ಟಂಗೆ 2020ರಲ್ಲಿ ನಡೆದಂತಹ 2019ರ ಪರೀಕ್ಷೆ 2020ರಲ್ಲಿ ನಡೆದಿತ್ತು. ಸಿವಿಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಗೆ ಸಂಬಂಧಪಟ್ಟ ಭಾರತ ಸಂವಿಧಾನದ ಪ್ರಶ್ನೆಗಳು, ಅಂದರೆ ಎಕ್ಸಾಮಲ್ಲಿ ಬಂದಂಥ ಭಾರತ ಸಂವಿಧಾನದ ಕಾನ್ಸ್ಟಿಟ್ಯೂಷನ್ನ ಪ್ರಶ್ನೆ ಮತ್ತು ಉತ್ತರಗಳನ್ನು ಡಿಸ್ಕಸ್ ಮಾಡೋಣ. ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ತುಂಬ ಅನುಕೂಲ ಆಗುತ್ತೆ. ಸೊ ಮೊದಲನೇ ಪ್ರಶ್ನೆ ಈ ರೀತಿ ಇತ್ತು: ಕಲ್ಯಾಣ ರಾಜ್ಯ ಎಂಬ ಪರಿಕಲ್ಪನೆಯು ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಕಂಡುಬರುತ್ತದೆ? ಮೂಲಭೂತ ಕರ್ತವ್ಯಗಳು, ಪ್ರಸ್ತಾವನೆ, ನಿರ್ದೇಶಕ ತತ್ವಗಳು, ಮೂಲಭೂತ ಹಕ್ಕುಗಳು. ಸೊ ಕಲ್ಯಾಣ ರಾಜ್ಯ ಎಂಬ ಪರಿಕಲ್ಪನೆ ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಕಂಡುಬಂದಿತ್ತು? ಆಪ್ಷನ್ 3 ನಿರ್ದೇಶಕ ತತ್ವಗಳು, ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ನಾವು ಕರಿತೀವಿ. ನಮ್ಮ ಸಂವಿಧಾನದ ಭಾಗ 4ರಲ್ಲಿ 36ನೇ ವಿಧಿಯಿಂದ 51ನೇ ವಿಧಿ ತನಕ ನೀವೇನಾದ್ರು ಓದಿದ್ರೆ ಅಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ನಾವು ನೋಡ್ತೀವಿ. ಅಲ್ಲಿ ಕಲ್ಯಾಣ ಅಥವಾ ಸುಖಿ ರಾಜ್ಯದ ಪರಿಕಲ್ಪನೆಯನ್ನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಕೊಡೋದನ್ನು ನೀವು ನೋಡ್ಬೋದಾಗಿರ್ತದೆ. ಇದ್ರ ಜೊತೆಗೆ ಗಾಂಧಿ ತತ್ವ, ಸಮಾಜವಾದಿ ತತ್ವ ಮತ್ತು ಉದಾರವಾದ ತತ್ವಗಳ ಮೇಲೆ ಈ ನಿರ್ದೇಶಕ ತತ್ವಗಳು ರೂಪಿತ ಆಗಿದೆ ಅಂತ ನಾವಿಲ್ಲಿ ಗಮನಿಸ್ಬೋದಾಗಿರ್ತದೆ. ಇದನ್ನು ಹೊರತುಪಡಿಸಿ ಮೂಲಭೂತ ಕರ್ತವ್ಯಗಳೇನಿದೆ, ಮೂಲಭೂತ ಕರ್ತವ್ಯಗಳು, ಇದನ್ನು ಭಾಗ 4ರ 51A ಬರುತ್ತೆ. ಭಾಳಷ್ಟು ಸಲ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಈ ಆರ್ಟಿಕಲ್ನ, ಬಹಳ ಇಂಪಾರ್ಟೆಂಟು, ನೆನಪಲ್ಲಿಟ್ಕೊಂಡ್ರಿ. ಮೂಲಭೂತ ಹಕ್ಕುಗಳು ಭಾಗ 3ರಲ್ಲಿ ಬರುತ್ತೆ. 12ನೇ ವಿಧಿಯಿಂದ 35ನೇ ವಿಧಿ ತನಕ ಇರತಕ್ಕಂಥ ಎಲ್ಲ ವಿಧಿಗಳೇನು ಬರ್ತವೆ ಅಲ್ಲಿ ಬರ್ತಕ್ಕಂಥ ವಿವರಗಳು ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ. ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂಗೆ ಭಾಗ 3, ನಮ್ಮ ಸಂವಿಧಾನದ ಭಾಗ 3ರ 12ನೇ ವಿಧಿಯಿಂದ 35ನೇ ವಿಧಿ ತನಕ ಈ ಒಂದು ವಿಷಯದ ಬಗ್ಗೆ ತಿಳಿಸಿದ್ರೆ, ಸಂವಿಧಾನದ ಭಾಗ 4ರ 36ನೇ ವಿಧಿಯಿಂದ 51ನೇ ವಿಧಿ ತನಕ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ತಿಳಿಸುತ್ತೆ. ಹಾಗೂ 51A, ಭಾಗ 4ರ 51A ಭಾಗ 4A, ಅದು ಆ್ಯಕ್ಚುಲಿ ಭಾಗ 4Aನ 51Aನಲ್ಲಿ ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸ್, 11 ಮೂಲಭೂತ ಕರ್ತವ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸುತ್ತೆ. ಎಲ್ಲ ವಿಷಯಗಳನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ, ಬಹಳ ಇಂಪಾರ್ಟೆಂಟು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನದಿಂದ. ಸಂವಿಧಾನದ ಯಾವ ಭಾಗವು ಸಂವಿಧಾನದ ರಚನೆಕಾರರ ಮನಸ್ಸು ಮತ್ತು ಚಿಂತನೆಗಳನ್ನು ಪ್ರತಿಬಿಂಬಿಸುತ್ತದೆ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಮೂಲಭೂತ ತತ್ವಗಳು, ಪ್ರಸ್ತಾವನೆ, ಪೌರತ್ವ. ನಮ್ಮ ಸಂವಿಧಾನದ ಯಾವ ಭಾಗದಲ್ಲಿ ಸಂವಿಧಾನದ ರಚನೆಕಾರರ ಮನಸ್ಸು ಮತ್ತು ಚಿಂತನೆಗಳನ್ನು ಒಳಗೊಂಡಿದೆ, ಅಥವಾ ಆ ಒಂದು ವಿಷಯ ಸಂವಿಧಾನದ ರಚನೆಕಾರರ ಮನಸ್ಸು ಮತ್ತು ಚಿಂತನೆಗಳನ್ನು ಪ್ರತಿಬಿಂಬಿಸುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ಅದು ನಮ್ಮ ಪ್ರಸ್ತಾವನೆಯಲ್ಲಿ ನಾವು ಅದನ್ನು ಕಾಣ್ಬೋದಾಗಿರ್ತದೆ. ಪ್ರಸ್ತಾವನೆಯನ್ನು ನಮ್ಮ ಸಂವಿಧಾನದ ರಚನಾ ಮಂಡಳಿ 1947 ಜನವರಿ 22ನೇ ತಾರೀಕು ಅಂಗೀಕಾರ ಮಾಡ್ಕೋತಾರೆ. ವೆರಿ ಇಂಪಾರ್ಟೆಂಟು, ನೆನಪಲ್ಲಿ ಇಟ್ಕೊಂಡಿರಿ. ನಮ್ಮ ಸಂವಿಧಾನದ ಪ್ರಸ್ತಾವನೆಯನ್ನು ನಮ್ಮ ಸಂವಿಧಾನದ ರಚನಾ ಸಭೆ ಏನಿದೆ ಅದು 1947 ಜನವರಿ 22ನೇ ತಾರೀಕು ಅಂಗೀಕಾರ ಮಾಡಿಕೊಂಡು 1949ರ ನವೆಂಬರ್ 26ನೇ ತಾರೀಕು ಅಳವಡಿಸ್ಕೋತಾರೆ. 2 ಡೇಟ್ಗಳು ಇಂಪಾರ್ಟೆಂಟು. ಅಂಗೀಕಾರ ಮಾಡಿದ್ದು ಯಾವಾಗ, ಅಳವಡಿಸ್ಕೊಂಡಿದ್ದು ಯಾವಾಗ? 1947 ಜನವರಿ 22ನೇ ತಾರೀಕು ಅಂಗೀಕಾರ ಆಗುತ್ತೆ. 49ನೇ ಇಸ್ವಿಯ ನವೆಂಬರ್ 26ನೇ ತಾರೀಕು ಈ ಒಂದು ಅಳವಡಿಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಈ ಒಂದು ಪ್ರಸ್ತಾವನೆಯನ್ನು. ಈ ಪ್ರಸ್ತಾವನೆಯನ್ನು ನಾವು ಯಾವ ದೇಶದಿಂದ ಎರವಲು ಪಡ್ಕೊಂಡಿದ್ದೀವಿ ಅಂತ ಎಕ್ಸಾಮಲ್ಲಿ ನಿಮಗೆ ಪ್ರಶ್ನೆ ಕೇಳ್ತಾರೆ. ಸೊ ಅಮೇರಿಕಾ ದೇಶದಿಂದ ಪ್ರಸ್ತಾವನೆಯನ್ನು ನಮ್ಮ ದೇಶದ ಸಂವಿಧಾನಕ್ಕೆ ಎರವಲು ಪಡ್ಕೊಳ್ಳಲಾಗಿರ್ತದೆ. ಬಹಳ ಇಂಪಾರ್ಟೆಂಟು, ಇದನ್ನು ನೆನಪಲ್ಲಿಟ್ಕೊಂಡಿರಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ವಿಷಯಗಳನ್ನ ಇಲ್ಲಿ ನಾವು ತಿಳ್ಕೊಬೇಕಾಗತ್ತೆ. ನಮ್ಮ ಸಂವಿಧಾನದ 42ನೇ ತಿದ್ದುಪಡಿಯನ್ನು 1976ರಲ್ಲಿ ಮಾಡಲಾಗಿದೆ. ಓಕೆ, ಇದನ್ನು ಮಿನಿ ಸಂವಿಧಾನ ಅಂತ ಕರೀತಾರೆ. ನಮ್ಮ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ಮಾಡಲಾಗಿದೆ 1976ರಲ್ಲಿ, ಅದನ್ನು ಮಿನಿ ಸಂವಿಧಾನ ಅಂತ ಕರಿತೀವಿ. ಬಹಳ ಇಂಪಾರ್ಟೆಂಟು, ಇದನ್ನು ಒಂದು ಸ್ವಲ್ಪ ನೆನಪಲ್ಲಿಟ್ಕೊಂಡಿರಿ. ಇನ್ನು ಪೌರತ್ವದ ಬಗ್ಗೆ ನಾವು ಮಾತಾಡೋದಾದರೆ, ನಮ್ಮ ಸಂವಿಧಾನದ 2ನೇ ಭಾಗದಲ್ಲಿ ಪೌರತ್ವದ ಬಗ್ಗೆ ತಿಳಿಸುತ್ತೆ. ಆರ್ಟಿಕಲ್ 5ರಿಂದ ಆರ್ಟಿಕಲ್ 11. ಭಾಳಷ್ಟು ಪರೀಕ್ಷೆಗಳಲ್ಲಿ ಮುಂಬರುವ ದಿನಗಳಲ್ಲಿ ಬರೋ ಸಾಧ್ಯತೆ ಇದೆ. ಸಂವಿಧಾನದ ಭಾಗ 2 ಅದರಲ್ಲಿ 5ರಿಂದ 11ನೇ ವಿಧಿಗಳು ಪೌರತ್ವದ ಬಗ್ಗೆ ತಿಳಿಸುತ್ತೆ. ನಮ್ಮ ಭಾರತದಲ್ಲಿ ಇರ್ತಕ್ಕಂಥ, ನಿಮಗೆಲ್ಲ ಗೊತ್ತಿರೋಂಗೆ, ಏಕ ಪೌರತ್ವ ವ್ಯವಸ್ಥೆ ನಮ್ಮ ದೇಶದಲ್ಲಿರ್ತಕ್ಕಂಥದ್ದು. 1955ರ ಡಿಸೆಂಬರ್ 30ನೇ ತಾರೀಕು ಭಾರತ ಪೌರತ್ವ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಎಕ್ಸಾಮ್ಸಲ್ಲಿ ಕೇಳೋ ಸಾಧ್ಯತೆಗಳಿದೆ. 1955ರ ಡಿಸೆಂಬರ್ 30ನೇ ತಾರೀಕು ನಮ್ಮ ಭಾರತದಲ್ಲಿ ಪೌರತ್ವ ಕಾಯ್ದೆಯನ್ನು ಜಾರಿಗೆ ತರಲಾಗಿರ್ತದೆ. ಬಹಳ ಇಂಪಾರ್ಟೆಂಟು, ಇದನ್ನು ನೆನಪಲ್ಲಿಟ್ಕೊಂಡಿರಿ.
ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಈ ಕೆಳಗಿನ ಯಾರು ಬೋಧನೆ ಮಾಡುತ್ತಾರೆ? ಭಾರತದ ಮುಖ್ಯ ನ್ಯಾಯಮೂರ್ತಿಗಳು, ಲೋಕಸಭೆಯ ಸಭಾಧ್ಯಕ್ಷರು, ಪ್ರಧಾನಮಂತ್ರಿಗಳು, ಉಪರಾಷ್ಟ್ರಪತಿಗಳು. ಸೊ ನಮ್ಮ ದೇಶದ ಮೊಟ್ಟ ಮೊದಲ ಪ್ರಜೆ ಭಾರತದ ರಾಷ್ಟ್ರಪತಿಗಳು. ಪ್ರಸ್ತುತ ಯಾರು ಭಾರತದ ರಾಷ್ಟ್ರಪತಿಗಳು? ರಾಮನಾಥ್ ಕೋವಿಂದ್ ಅವರು. ಇವರು ನಮ್ಮ ದೇಶದ ಮೊಟ್ಟ ಮೊದಲನೇ ಪ್ರಜೆ ಆಗಿರ್ತಾರೆ ನಮ್ಮ ಸಂವಿಧಾನದ ಪ್ರಕಾರ. ಹಾಗಿದ್ರೆ ಅವರಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸ್ತಾರೆ? ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿರ್ತಾರೆ, ಅವರು ಭಾರತದ ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಇದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಇರ್ತಕ್ಕಂಥ ಆರ್ಟಿಕಲ್ 124(1) ಸಂವಿಧಾನದ 124(1) ಈ ವಿಧಿಯ ಅನ್ವಯ ರಾಷ್ಟ್ರಪತಿಗಳು ಮುಖ್ಯ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡ್ತಾರೆ. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಗೆ ರಾಷ್ಟ್ರಪತಿಯವರು ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ನೋಡಿ, ನೇಮಕಾತಿ ಬಗ್ಗೆ ನಾನು ಹೇಳ್ತಿರೋದು 124(1) ಅಂತೇನಿದೆ, ಇದು ರಾಷ್ಟ್ರಪತಿಗಳು ಮುಖ್ಯ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡೋದ್ರ ಬಗ್ಗೆ ತಿಳಿಸ್ತಕ್ಕಂಥ ಆರ್ಟಿಕಲ್ ಇದು. ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಹಾಗೆ ರಾಷ್ಟ್ರಪತಿಗಳು ಮುಖ್ಯ ನ್ಯಾಯಮೂರ್ತಿಗಳನ್ನು ಆಯ್ಕೆ ಮಾಡ್ತಾರೆ ಈ ಒಂದು ಆರ್ಟಿಕಲ್ನ ಪ್ರಕಾರ. ಇನ್ನು ನಮ್ಮ ದೇಶದ ರಾಷ್ಟ್ರಪತಿಗಳ ಹುದ್ದೆಯ ಬಗ್ಗೆ ಎಲ್ಲಿ ಉಲ್ಲೇಖ ಇದೆ ಅಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ನ 52ನೇ ಆರ್ಟಿಕಲ್ನಲ್ಲಿ ಭಾರತದ ರಾಷ್ಟ್ರಪತಿಯ ಹುದ್ದೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಜೊತೆಗೆ ನಮ್ಮ ಕಾನ್ಸ್ಟಿಟ್ಯೂಷನ್ನ 56ನೇ ವಿಧಿಗೆ ಹೋದರೆ ರಾಷ್ಟ್ರಪತಿಗಳ ಅಧಿಕಾರ ವ್ಯಾಪ್ತಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಬೋದಾಗಿರ್ತದೆ. ರಾಷ್ಟ್ರಪತಿಯವರು ಪ್ರಧಾನಮಂತ್ರಿ ನೇತೃತ್ವದಲ್ಲಿರ್ತಕ್ಕಂಥ ಸಚಿವ ಸಂಪುಟದಿಂದ ನೆರವು ಮತ್ತು ಸಲಹೆಗಳನ್ನು ಪಡೆದುಕೊಳ್ಳಬಹುದು ಯಾವುದೇ ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ. ಜೊತೆಗೆ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಯನ್ನು 2 ಸದನಗಳ ಅಧಿವೇಶನ ಇಲ್ಲದಿರುವ ಸಂದರ್ಭದಲ್ಲಿ ಹೊರಡಿಸ್ತಕ್ಕಂಥ ಅಧಿಕಾರವನ್ನು ಕೂಡ ಹೊಂದಿರ್ತಾರೆ. ಬಹಳ ಇಂಪಾರ್ಟೆಂಟ್ ಇದು, ಬಹಳಷ್ಟು ಸಲ ಪರೀಕ್ಷೆಗಳಲ್ಲಿ ಬಂದಿದೆ. ಇನ್ನೊಂದು ಪ್ರಶ್ನೆ ಜಾಸ್ತಿ ಬರೋದು ರಾಷ್ಟ್ರಪತಿಯವರ ಏಜ್ ಕ್ರೈಟೀರಿಯಾ ಬಗ್ಗೆ. ಭಾರತದ ರಾಷ್ಟ್ರಪತಿ ಆಗಬೇಕು ಅಂದರೆ 35 ವರ್ಷಗಳಾಗಿರ್ಬೇಕಾಗತ್ತೆ ಮಿನಿಮಮ್ ಏಜ್ ಕ್ರೈಟೀರಿಯಾ. ಓಕೆ, ಬಹಳ ಇಂಪಾರ್ಟೆಂಟು, ಇದನ್ನು ನೆನಪಲ್ಲಿ ಇಟ್ಕೊಂಡಿರಿ. ಇನ್ನು ಕೇಂದ್ರ ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಕೇಂದ್ರ ಸರ್ಕಾರದ ಮುಖ್ಯಸ್ಥರು ಪ್ರಧಾನಮಂತ್ರಿಗಳಾಗಿದ್ದು ಇವರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಇದು ಕೂಡ ಒಂದು ಬಲವಾದಂಥ ಹುದ್ದೆ. ಕೇಂದ್ರ ಸಚಿವ ಸಂಪುಟದ ಮುಖ್ಯಸ್ಥರು ಪ್ರಧಾನಮಂತ್ರಿಗಳೇ ಆಗಿದ್ರು, ಅವರನ್ನು ನೇಮಕ ಮಾಡಿದಂಥವರು ಮತ್ತೆ ರಾಷ್ಟ್ರಪತಿಗಳಾಗಿರೋದ್ರಿಂದ ಮತ್ತೆ ಆ ಹುದ್ದೆ ತನ್ನ ಒಂದು ಗಟ್ಟಿತನವನ್ನು ಇಲ್ಲಿ ತೋರ್ಕೊಳ್ಳುತ್ತೆ. ಜೊತೆಗೆ ಲೋಕಸಭೆಯ ಸಭಾಧ್ಯಕ್ಷರನ್ನು ಲೋಕಸಭೆಯ ಸದಸ್ಯರಲ್ಲಿ ಒಬ್ಬರು ಆಯ್ಕೆ ಮಾಡೋದನ್ನ ಮತ್ತೆ ಆಯ್ಕೆ ಮಾಡೋರು ಕೂಡ, ಅಂದರೆ ಲೋಕಸಭಾ ಸದಸ್ಯರೆಲ್ಲ ಸೇರಿ ಒಬ್ಬರ ನಾಯಕರನ್ನ ಆಯ್ಕೆ ಮಾಡ್ತಾರೆ, ಸ್ಪೀಕರ್ ಅಂತ, ಅವರನ್ನು ಕೂಡ ರಾಷ್ಟ್ರಪತಿಗಳು ಮತ್ತೆ ಆಯ್ಕೆ ಮಾಡ್ತಾರೆ. ಜೊತೆಗೆ ಲೋಕಸಭೆಯ ಕಲಾಪಗಳ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಕ್ಕಂಥ ಅಧಿಕಾರವನ್ನು ಕೂಡ ರಾಷ್ಟ್ರಪತಿಗಳು ಹೊಂದಿರ್ತಾರೆ. ರಾಷ್ಟ್ರಪತಿಗಳನ್ನು ಹೊರತುಪಡಿಸಿದ್ರೆ 2ನೇ ಅತ್ಯುನ್ನತ ಸ್ಥಾನ ಉಪರಾಷ್ಟ್ರಪತಿಗಳಾಗಿರ್ತಾರೆ. ಪ್ರಸ್ತುತ ವೆಂಕಯ್ಯ ನಾಯ್ಡು ಅವರು ಭಾರತದ ಉಪರಾಷ್ಟ್ರಪತಿಗಳು. ಉಪರಾಷ್ಟ್ರಪತಿಗಳು ನಮ್ಮ ಸಂಸತ್ತಿನ ಮೇಲ್ಮನೆ ಅಂತ ಏನು ಕರಿತೀವಿ, ಹಿರಿಯರ ಸದನ, ರಾಜ್ಯಸಭೆಯ ಸಭಾಪತಿಗಳಾಗಿರ್ತಾರೆ. ಇಷ್ಟು ವಿಷಯಗಳು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಬಹಳಷ್ಟು ಸಲ ಪರೀಕ್ಷೆಗಳಲ್ಲಿ ಪ್ರಶ್ನೆ ಬಂದಿದೆ, ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಸೊ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಆಯ್ಕೆಗಳನ್ನು ನೋಡಿಕೊಂಡು ಉತ್ತರವನ್ನು ಕೊಡೋ ಪ್ರಯತ್ನವನ್ನು ಮಾಡಿ. ಸರಿಯಾದ ಉತ್ತರ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಕರಡು ಸಮಿತಿ ಅಂದ ತಕ್ಷಣ ಅಂಬೇಡ್ಕರ್ ಅವರು, ರಚನಾ ಸಮಿತಿ ಅಂದ ತಕ್ಷಣ ರಾಜೇಂದ್ರ ಪ್ರಸಾದ್. ನೋಡಿ, ಇಲ್ಲಿ ಗಮನಿಸಬೇಕಾಗಿರೋ ವಿಷಯ, ಸಂವಿಧಾನದ ರಚನಾ ಸಭೆಯ ಮೊದಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಈ ರಚನಾ ಸಭೆ ಏನಿದೆ ಇದು ಸ್ಥಾಪನೆಯಾಗಿದ್ದು 1946 ಡಿಸೆಂಬರ್ 6ನೇ ತಾರೀಕು ಮೊಟ್ಟ ಮೊದಲನೇ ಸಭೆ, ಈ ಸಂವಿಧಾನದ ರಚನಾ ಸಭೆ ನಡೆದಂಥದ್ದು. ಅದರ ಹಂಗಾಮಿ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಂಥವ್ರು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ತುಂಬ ಸಲ ಎಕ್ಸಾಮ್ಸ್ ಅವ್ರು ಕೇಳ್ತಾರೆ, ನೆನಪಲ್ಲಿ ಇಟ್ಕೊಂಡಿರಿ. ಸೊ ಮೊಟ್ಟ ಮೊದಲನೇ ರಚನಾ ಸಭೆ ನಡೆದಂಥದ್ದು 1946 ಡಿಸೆಂಬರ್ 6ನೇ ತಾರೀಕು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರ ಒಂದು ಹಂಗಾಮಿ ಅಧ್ಯಕ್ಷರ ನೇತೃತ್ವದಲ್ಲಿ. ಓಕೆನಾ. ನೆಕ್ಸ್ಟು ಡಿಸೆಂಬರ್ 11ನೇ ತಾರೀಕು ಅದೇ ವರ್ಷ 2ನೇ ಸಭೆ ನಡೆಯುತ್ತೆ. ಅದರಲ್ಲಿ ಕಾಯಂ ಅಧ್ಯಕ್ಷರನ್ನಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರನ್ನ ಆಯ್ಕೆ ಮಾಡಲಾಗುತ್ತೆ. ಹಾಗಾಗಿನೇ ನಮ್ಮ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಯಾರು ಅಂದರೆ ರಾಜೇಂದ್ರ ಪ್ರಸಾದ್ ಅವರು ಅಂತ ಹೇಳ್ತೀವಿ. ಇನ್ನು ಅಂಬೇಡ್ಕರ್ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿದೆ, ಭಾರತದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಅವರು ಕೆಲಸ ಮಾಡಿರ್ತಾರೆ. ಇನ್ನು ನೆಹರು ಅವ್ರ ಬಗ್ಗೆ ನಿಮಗೆ ಗೊತ್ತಿದೆ, ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳು. ಡಾಕ್ಟರ್ KM ಮುನ್ಷಿ ಅವರು ನಮ್ಮ ಸಂವಿಧಾನದ ಕರಡು ಸಮಿತಿಯ ಸದಸ್ಯರಾಗಿದ್ದರು. ಓಕೆ, ಹಾಗೂ ಸಂವಿಧಾನದ ಪ್ರಸ್ತಾವನೆಯನ್ನು ಸಂವಿಧಾನದ ಜಾತಕ ಅಂತ ಕರೆದವರು. ಭಾಳಷ್ಟು ಪರೀಕ್ಷೆಗಳಲ್ಲಿ ಕೇಳಬಹುದು ನಿಮಗೆ ಮುಂಬರುವ ದಿನಗಳಲ್ಲಿ. ಸಂವಿಧಾನದ ಪ್ರಸ್ತಾವನೆಯನ್ನು ಸಂವಿಧಾನದ ಜಾತಕ ಎಂದು ಕರೆದವರು ಯಾರು ಅಂತ ಪ್ರಶ್ನೆ ಬರ್ಬೋದು. ಡಾಕ್ಟರ್ KM ಮುನ್ಷಿ ಅವರು ಈ ಒಂದು
ಸಂವಿಧಾನದ ಪ್ರಸ್ತಾವನೆಯನ್ನು, ಪ್ರಿಯಾಂಬಲನ್ನು ಸಂವಿಧಾನದ ಜಾತಕ ಅಂತ ಕರೆದವರಾಗಿರ್ತಾರೆ. ಭಾರತ ಸಂವಿಧಾನದ ಯಾವ ಅನುಚ್ಛೇದ ರಾಷ್ಟ್ರಪತಿಗಳ ಕುರಿತು ಭಾಷಣವನ್ನು ಕುರಿತಂತೆ ಒಳಗೊಂಡಿರುತ್ತದೆ? ಅನುಚ್ಛೇದ 84, 85, 86 ಮತ್ತು 87 ಯಾವುದು ಅಂತ ತಿಳಿಸ್ಬೇಕು. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ನಮ್ಮ ಸಂವಿಧಾನದ ಅನುಚ್ಛೇದ 87ರಲ್ಲಿ ರಾಷ್ಟ್ರಪತಿಗಳ ವಿಶೇಷ ಭಾಷಣದ ಕುರಿತು ಮಾಹಿತಿ ಇರುತ್ತದೆ. ಸಂವಿಧಾನದ ಅನುಚ್ಛೇದ 87 ರಾಷ್ಟ್ರಪತಿಗಳ ವಿಶೇಷ ಭಾಷಣದ ಕುರಿತು ಮಾಹಿತಿಯನ್ನು ಕೊಡುತ್ತೆ. ಅದೆಲ್ಲ ನಿಮ್ಗೆ ಗೊತ್ತಿರಲಿ. ಈ ವಿಧಿ ಅನ್ವಯ ಅಂದರೆ ಅನುಚ್ಛೇದ 87ರ ಅನ್ವಯ ಸಾರ್ವತ್ರಿಕ ಚುನಾವಣೆ ನಡೆದ ನಂತರ, ಎಲೆಕ್ಷನ್ಸ್ ಏನು ನಡೀತಾ 5 ವರ್ಷಕ್ಕೊಂದ್ಸಲ, ಆ ಎಲೆಕ್ಷನ್ ನಡೆದಾದ್ಮೇಲೆ ಹಾಗೂ ಪ್ರತಿ ವರ್ಷ ಅಧಿವೇಶನ ಆರಂಭ ಆಗೋದಕ್ಕೂ ಮುಂಚೆ ರಾಷ್ಟ್ರಪತಿಗಳು ಆ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡುವಂಥ ಅಧಿಕಾರವನ್ನು ಅನುಚ್ಛೇದ 87 ತಂದುಕೊಡುತ್ತೆ. ಇನ್ನು ಅನುಚ್ಛೇದ 85 ಇದೆಯಲ್ಲ, ಇದು ಸಂಸತ್ತಿನ ಅಧಿವೇಶನವನ್ನು ನಡೆಸ್ತಕ್ಕಂಥ ಅಥವಾ ಮುಂದೂಡುವಂಥ ಅಥವಾ ವಿಸರ್ಜಿಸುವ ಅಧಿಕಾರವನ್ನು ರಾಷ್ಟ್ರಪತಿಗಳಿಗೆ ಕೊಡುತ್ತೆ. ಇನ್ನು ಅನುಚ್ಛೇದ 86 ಸಂಸತ್ತಿನ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡುವಂಥ ಅಧಿಕಾರವನ್ನು ರಾಷ್ಟ್ರಪತಿಗಳಿಗೆ ಕೊಡುತ್ತದೆ. ಇದನ್ನು ಹೊರತುಪಡಿಸಿ 80ನೇ ವಿಧಿ ಇದೆ, ಇಂಪಾರ್ಟೆಂಟು, ಎಕ್ಸಾಮ್ಸಲ್ಲಿ ಕೇಳೋ ಸಾಧ್ಯತೆಗಳಿದೆ. 80ನೇ ವಿಧಿ ಪ್ರಕಾರ ರಾಷ್ಟ್ರಪತಿಯವರು ರಾಜ್ಯಸಭೆಗೆ 12 ಜನ ಮಂದಿಯನ್ನು ನಾಮಕರಣ ಮಾಡುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಭಾಳಷ್ಟು ಸಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳ್ಬೋದು. 12 ಜನರನ್ನು ರಾಜ್ಯಸಭೆಗೆ ನಾಮಕರಣ ಮಾಡುವಂಥ ವಿಷಯ ಭಾಳಷ್ಟು ಜನ ಗೊತ್ತಿರ್ತದೆ, ಬಟ್ ಆ ವಿಧಿ ಗೊತ್ತಿರಲ್ಲ. 80ನೇ ವಿಧಿ ಅನ್ವಯ ಭಾರತದ ರಾಷ್ಟ್ರಪತಿಗಳು ರಾಜ್ಯಸಭೆಗೆ 12 ಜನರನ್ನು ನಾಮಕರಣ ಮಾಡ್ತಾರೆ. ಇದನ್ನು ಹೊರತುಪಡಿಸಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿರೋ ವಿಧಿ ಅಂದರೆ 61ನೇ ವಿಧಿ. ರಾಷ್ಟ್ರಪತಿಯವರ ಮಹಾಭಿಯೋಗದ ಕಾರ್ಯವಿಧಾನದ ಬಗ್ಗೆ ತಿಳಿಸುತ್ತೆ. ಇಂಪ್ಲೀಚ್ಮೆಂಟ್ ಅಂತ ಕರೀತಾರೆ. ಮಹಾಭಿಯೋಗಕ್ಕೆ ಸಂಬಂಧಪಟ್ಟಂಗೆ ಭಾಳಷ್ಟು ಸಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆ ಕೇಳಿದ್ದಾರೆ. ರಾಷ್ಟ್ರಪತಿಯವರ ಮಹಾಭಿಯೋಗಕ್ಕೆ ಸಂಬಂಧಪಟ್ಟಂಥ ವಿಧಿ ಯಾವುದು ಅಂತ ಕೇಳಿರ್ತಾರೆ. 61ನೇ ವಿಧಿ ಪ್ರಕಾರ ಭಾರತದ ರಾಷ್ಟ್ರಪತಿಗಳ ಮಹಾಭಿಯೋಗದ ಕಾರ್ಯವಿಧಾನದ ಬಗ್ಗೆ ಸಂಪೂರ್ಣವಾದ ಉಲ್ಲೇಖ ಇದೆ. ಆ ಒಂದು ವಿಧಿಯನ್ನು ಬಳಸ್ಬೋದು. ಇನ್ನು ಸಂವಿಧಾನದ 108ನೇ ವಿಧಿ ಇದೆ. ಕಾನ್ಸ್ಟಿಟ್ಯೂಷನ್ನ 108ನೇ ವಿಧಿ ಪ್ರಕಾರ ರಾಷ್ಟ್ರಪತಿಯವರು ಜಂಟಿ ಅಧಿವೇಶನವನ್ನು ಕರೀಬೋದು, ಅವರಿಗೆ ಅಧಿಕಾರ ಇರುತ್ತೆ. ಸೊ ಇದಿಷ್ಟು ಪ್ರಶ್ನೆಗಳನ್ನು ಈ ಒಂದು ಪ್ರಶ್ನೆಯಿಂದ ಹೇಳ್ಬೋದಾಗಿರ್ತದೆ. ಸೊ ಎಲ್ಲ ಇಂಪಾರ್ಟೆಂಟ್ ಆಗಿರೋ ಕ್ವೆಶನ್ಸು ಎಲ್ಲವನ್ನ ನೆನಪಲ್ಲಿಟ್ಕೊಂಡಿರಿ. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳನ್ನು ಕೆಳಗಿನ ಯಾರು ನೇಮಕ ಮಾಡುತ್ತಾರೆ? ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿರ್ತಾರೆ, ಅವರನ್ನು ಯಾರು ನೇಮಕ ಮಾಡ್ತಾರೆ ಅಂತ ಪ್ರಶ್ನೆ. ಸೊ ಈ ಕ್ವೆಶನ್ಗೆ ಮೊದಲನೇ ಪ್ರಶ್ನೆಯಲ್ಲೇ ಉತ್ತರ ಕೊಟ್ಬಿಟ್ಟಿದ್ದೀನಿ ನಿಮಗೆ. ಸೊ ಹಾಗಾಗಿ ಪ್ರಶ್ನೆಗೆ ಉತ್ತರ ಭಾರತದ ರಾಷ್ಟ್ರಪತಿಗಳು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡ್ತಾರೆ. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ. ಸರ್ವೋಚ್ಚ ನ್ಯಾಯಾಲಯ ನಮ್ಮ 124ನೇ ವಿಧಿಯಿಂದ 147ನೇ ವಿಧಿ ತನಕ ನೀವು ಸುಪ್ರೀಂ ಕೋರ್ಟ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೋದಾಗಿರ್ತದೆ. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳನ್ನು ನಮ್ಮ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ 33 ನ್ಯಾಯಾಧೀಶರು ಮತ್ತು ಓರ್ವ ಮುಖ್ಯ ನ್ಯಾಯಾಧೀಶರು ಇರ್ತಾರೆ. ನಿಮಗೆಲ್ಲ ಗೊತ್ತಿರೋಂಗೆ ಪ್ರಸ್ತುತ 47 ಮುಖ್ಯ ನ್ಯಾಯಾಧೀಶರು ನಮ್ಮ ದೇಶ ಕಂಡಿದೆ. ಮೊನ್ನೆ ಈಗ ತಾನೇ 23ನೇ ತಾರೀಕು ಏಪ್ರಿಲ್ 23ರಂದು 47ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂಥ ಅರವಿಂದ್ ಬೋಬ್ಡೆ ಅವರು ನಿವೃತ್ತರಾಗಿರ್ತಾರೆ. ಸುಪ್ರೀಂ ಕೋರ್ಟ್ನ 48ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ರಮಣ ಅವರು ಆಯ್ಕೆಯಾಗಿರ್ತಾರೆ. ಇವಾಗ ಇರ್ತಕ್ಕಂಥವ್ರು 48ನೇ ಮುಖ್ಯ ನ್ಯಾಯಮೂರ್ತಿಗಳು ರಮಣ ಅಂತವರ ಹೆಸರು. ಅವರು ಭಾರತದ 48ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಾರೆ. 47ನೇವರು ಅರವಿಂದ್ ಬೋಬ್ಡೆ, ಇವರು ನಿವೃತ್ತಿಯಾಗಿರ್ತಾರೆ. ಸರಿನಾ? ಇವರಿಗೆ ವೇತನವನ್ನು ಕೇಂದ್ರದ ಸಂಚಿತ ನಿಧಿಯಿಂದ ಕೊಡ್ತಾರೆ. ತುಂಬ ಸಲ ಎಕ್ಸಾಮ್ಸಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ವೇತನವನ್ನು ಎಲ್ಲಿಂದ ಕೊಡಲಾಗ್ತದೆ ಅಂದ್ಬಿಟ್ಟು ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಸರಿನಾ? ನೆಕ್ಸ್ಟು ಆಯ್ಕೆ ವಿಧಾನ. ಕೊಲಿಜಿಯಂ ಪದ್ಧತಿ ಮೂಲಕ ಆಯ್ಕೆಯಾಗಿ ಬಂದ ಹೆಸರಿನ ವ್ಯಕ್ತಿಗಳನ್ನು ರಾಷ್ಟ್ರಪತಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿ ನೇಮಕ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರೋಂಗೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ನೇಮಕ ಮಾಡ್ತಕ್ಕಂಥವ್ರು ರಾಷ್ಟ್ರಪತಿಗಳು, ಪ್ರಮಾಣ ವಚನವನ್ನು ಬೋಧಿಸ್ತಕ್ಕಂಥವ್ರು ರಾಷ್ಟ್ರಪತಿಗಳು ಅಂತ ಗೊತ್ತಿದೆ. ಹಾಗೆ ರಾಜೀನಾಮೆಯನ್ನು ಕೂಡ ರಾಷ್ಟ್ರಪತಿಗಳಿಗೆ ಕೊಡಬೇಕು. ಒಂದು ಪಕ್ಷ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ರಾಜೀನಾಮೆ ಕೊಡಬೇಕು ಅಂದ್ಕೊಂಡ್ರೆ ರಾಜೀನಾಮೆಯನ್ನು ಕೂಡ ರಾಷ್ಟ್ರಪತಿಗಳಿಗೆ ಕೊಡಬೇಕಾಗತ್ತೆ. ಸುಪ್ರೀಂ ಕೋರ್ಟ್ನ ಪ್ರೆಸೆಂಟ್ ಇರತಕ್ಕಂಥ ಚೀಫ್ ಜಸ್ಟಿಸ್ ಬಗ್ಗೆ ಪ್ರಶ್ನೆ ಬರೋ ಸಾಧ್ಯತೆ ಇದೆ, ನೆನಪಲ್ಲಿಟ್ಕೊಂಡಿರಿ. ಈ ಕೆಳಕಂಡ ಯಾವುದು ಸಾಂವಿಧಾನಿಕ ಸಂಸ್ಥೆ ಆಗಿರುವುದಿಲ್ಲ? ಕಾನ್ಸ್ಟಿಟ್ಯೂಷನಲ್ ಬಾಡಿ ಯಾವುದು ಅಂತ ಗೊತ್ತಿರಬೇಕು. ಕಾನ್ಸ್ಟಿಟ್ಯೂಷನಲ್, ನಾನ್ ಕಾನ್ಸ್ಟಿಟ್ಯೂಷನಲ್. ಸೊ ಇರ್ತಕ್ಕಂಥ ಆಯ್ಕೆಗಳನ್ನು ನೋಡ್ಕೊಳ್ಳಿ. ಚುನಾವಣಾ ಆಯೋಗ, ಯೋಜನಾ ಆಯೋಗ, ರಾಷ್ಟ್ರೀಯ ಸಲಹಾ ಮಂಡಳಿ, ಅಂತಾರಾಜ್ಯ ಮಂಡಳಿ. 4ರಲ್ಲಿ ಯಾವುದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ? ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯೋಜನಾ ಆಯೋಗ. ಯೋಜನಾ ಆಯೋಗ ಪ್ರೆಸೆಂಟ್ಲಿ ಇರೋದಿಲ್ಲ, ಪಂಚವಾರ್ಷಿಕ ಯೋಜನೆಗಳನ್ನು ಮೇಂಟೈನ್ ಮಾಡ್ತಾ ಇದ್ದಿದ್ದು.
ಯೋಜನಾ ಆಯೋಗ ಈಗ ನೀತಿ ಆಯೋಗ ಅಂತ ಮರುನಾಮಕರಣ ಆಗಿ 2015ರಿಂದ ಕೆಲಸ ಮಾಡ್ತಾ ಇದೆ. ಇದರ ಫಂಕ್ಷನಿಂಗ್ ಸ್ಟೈಲು ಡಿಫ್ರೆಂಟ್ ಇದೆ ಇವಾಗ. ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ, ಉಳಿದಂಥ 3 ಕೂಡ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಚುನಾವಣಾ ಆಯೋಗ, ರಾಷ್ಟ್ರೀಯ ಸಲಹಾ ಮಂಡಳಿ, ಅಂತಾರಾಜ್ಯ ಮಂಡಳಿ ಇವೆಲ್ಲ ಸಾಂವಿಧಾನಿಕ ಸಂಸ್ಥೆಗಳು. ಇದರ ಜೊತೆಗೆ ಹಣಕಾಸು ಆಯೋಗ, ಕೇಂದ್ರ ಲೋಕಸೇವಾ ಆಯೋಗ, ರಾಜ್ಯ ಲೋಕಸೇವಾ ಆಯೋಗ, ಪರಿಶಿಷ್ಟ ಜಾತಿಯ ರಾಷ್ಟ್ರೀಯ ಆಯೋಗ ಇವೆಲ್ಲ ಕೂಡ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಹಾಗಿದ್ರೆ ಸಂವಿಧಾನೇತರ ಸಂಸ್ಥೆಗಳು ಯಾವುದಪ್ಪ ಅಂತ ನೀವು ಕೇಳೋದಾದರೆ ಇಲ್ಲಿರ್ತಕ್ಕಂಥಂಗೆ ಮೊದಲನೇದು ಯೋಜನಾ ಆಯೋಗ, ಆಮೇಲೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ನೆಕ್ಸ್ಟು ರಾಷ್ಟ್ರೀಯ ಮಹಿಳಾ ಆಯೋಗ, ಅದಾದಮೇಲೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗ. ಇವುಗಳನ್ನ ಕೊಟ್ಟು ಕನ್ಫ್ಯೂಸ್ ಮಾಡ್ತಾರೆ ಎಕ್ಸಾಮಲ್ಲಿ ನಿಮಗೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ರಾಷ್ಟ್ರೀಯ ಮಹಿಳಾ ಆಯೋಗ ಕೊಟ್ಟಾಗ ನಾವು ಅದನ್ನು ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತ ಅನ್ಕೋತೀವಿ. ಆದರೆ ಅವು ಸಾಂವಿಧಾನಿಕ ಸಂಸ್ಥೆಗಳಲ್ಲ, ಇಂಡಿಪೆಂಡೆಂಟ್ ಬಾಡೀಸ್ ಅವು. ಓಕೆ, ನೆನಪಲ್ಲಿ ಇಟ್ಕೊಂಡಿರಿ. ಲೋಕಸೇವಾ ಆಯೋಗದ ಸದಸ್ಯರನ್ನ ಕೆಳಗಿನ ಯಾರು ನೇಮಕ ಮಾಡ್ತಾರೆ? ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು, ಉಪರಾಷ್ಟ್ರಪತಿಗಳು. ಲೋಕಸೇವಾ ಆಯೋಗದ ಸದಸ್ಯರನ್ನ ಯಾರು ಆಯ್ಕೆ ಮಾಡ್ತಾರೆ? ಸೊ ಸರಿಯಾದ ಉತ್ತರ ರಾಜ್ಯಪಾಲರಾಗಿರ್ತಾರೆ. ರಾಷ್ಟ್ರಕ್ಕೆ ರಾಷ್ಟ್ರಪತಿಗಳು ಹೇಗೋ ಹಾಗೆ ರಾಜ್ಯಕ್ಕೆ ರಾಜ್ಯಪಾಲರು ಇರ್ತಾರೆ. ಬಹಳ ಇಂಪಾರ್ಟೆಂಟ್ ಇದು. ಈ ಲೋಕಸೇವಾ ಆಯೋಗದ ಸದಸ್ಯರನ್ನ ನೇಮಕ ಮಾಡೋದು ಮತ್ತು ಅವರ ರಾಜೀನಾಮೆಯನ್ನು ಪಡ್ಕೊಳ್ಳೋದು, ಪ್ರಮಾಣ ವಚನವನ್ನು ಸ್ವೀಕರಿಸೋದು, ಅದನ್ನು ಮಾಡುವಂಥದ್ದು, ಜೊತೆಗೆ ರಾಜೀನಾಮೆಯನ್ನು ಪಡ್ಕೊಳ್ಳೋದು ಎರಡೂ ಕೂಡ ರಾಜ್ಯಪಾಲರೇ ಮಾಡ್ತಾರೆ. ಓಕೆ, ಈ ರಾಜ್ಯಪಾಲರ ಬಗ್ಗೆ ನಾವು ತಿಳ್ಕೊಬೇಕು ಅಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ನ 153ನೇ ಆರ್ಟಿಕಲ್ನ ನೋಡಿ. ಈ ವಿಧಿ ಪ್ರಕಾರ ಒಂದು ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲರ ಹುದ್ದೆ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ. ಅಂದರೆ ರಾಜ್ಯಕ್ಕೆ ರಾಜ್ಯಪಾಲರ ಹುದ್ದೆ ಏನಿದೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲಾಗಿದೆ 153ನೇ ವಿಧಿಯ ಪ್ರಕಾರ. ಇನ್ನು 154ನೇ ವಿಧಿಗೆ ಏನಾದ್ರು ಹೋದರೆ ನಾವು ರಾಜ್ಯಪಾಲರು ರಾಜ್ಯವೊಂದರ ಕಾರ್ಯಾಂಗದ ಮುಖ್ಯಸ್ಥರ ಕೆಲಸ ಮಾಡ್ತಾರೆ. ಅಲ್ಲಿ ಹೇಗೆ ಭಾರತದ ರಾಷ್ಟ್ರಪತಿಗಳು ಕೇಂದ್ರ ಸಚಿವ ಸಂಪುಟದ ಹೆಡ್ ಆಗಿರ್ತಾರೋ ಅದೇ ರೀತಿ ರಾಜ್ಯದ ಕಾರ್ಯಾಂಗದ ಮುಖ್ಯಸ್ಥರಾಗಿ ರಾಜ್ಯಪಾಲರು ಇರ್ತಾರೆ. ಇದನ್ನು ಹೊರತುಪಡಿಸಿ 243(i) ಹೋದರೆ 243(i) ಆರ್ಟಿಕಲ್ಗೆ ಹೋದರೆ ರಾಜ್ಯ ಹಣಕಾಸು ಆಯೋಗವನ್ನು ರಚನೆ ಮಾಡೋದು, ಅದರ ಅಧ್ಯಕ್ಷರನ್ನ ನೇಮಕ ಮಾಡೋದು, ಸದಸ್ಯರನ್ನ ನೇಮಕ ಮಾಡುವಂಥ ಅಧಿಕಾರ ಭಾರತದ ಆಯಾ ರಾಜ್ಯದ ರಾಜ್ಯಪಾಲರಿಗಿರುತ್ತೆ. ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ವಜುಭಾಯಿ ವಾಲಾ ಅವರು ರಾಜ್ಯಪಾಲರಾಗಿದ್ದಾರೆ. ಸೊ ಈ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಹಣಕಾಸು ಆಯೋಗ ಇರ್ಬೋದು, ಅದರ ಅಧ್ಯಕ್ಷರಾಗಿರಬೇಕು ಮತ್ತು ಸದಸ್ಯರು ಇವ್ರನ್ನೆಲ್ಲ ನೇಮಿಸ್ತಕ್ಕಂಥ ಅಧಿಕಾರ, ನೇಮಕ ಮಾಡುವಂಥ ಅಧಿಕಾರ ಅಷ್ಟೇ ಇವ್ರಿಗೆ ಇರ್ತದೆ 243(i) ಪ್ರಕಾರ. ಇನ್ನು 164ನೇ ವಿಧಿ ಅನ್ವಯ ರಾಜ್ಯದ ಮುಖ್ಯಮಂತ್ರಿಗಳೇನಿರ್ತಾರೆ ಅವರನ್ನು ನೇಮಿಸ್ತಕ್ಕಂಥ ಅಧಿಕಾರ ಕೂಡ ರಾಜ್ಯಪಾಲರಿಗೆ ಇರುತ್ತೆ. ಇದೇ ರೀತಿ ಕೇಂದ್ರಕ್ಕೆ ಹೋದರೆ ಈಗ ಲೋಕಸೇವಾ ಆಯೋಗ ಅಂದರೆ ನಮ್ಮ ಕರ್ನಾಟಕದಲ್ಲಿ KPSC ಅಂತ ಕರಿತೀವಿ, ಹಾಗೆ ಸೆಂಟ್ರಲ್ ಗೌರ್ಮೆಂಟಿಗೆ ಅಂದರೆ UPSC ಅಂತ ಕರಿತೀವಿ, ಕೇಂದ್ರ ಲೋಕಸೇವಾ ಆಯೋಗ. ಅದರ ಅಧ್ಯಕ್ಷರು ಮತ್ತು ಸದಸ್ಯರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಆ ಆರ್ಟಿಕಲ್ನು ಕೂಡ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು 316. ಭಾರತ ಸಂವಿಧಾನದ ಯಾವ ಅನುಸೂಚಿ ಪಂಚಾಯಿತಿಗಳ ಅಧಿಕಾರ, ಪ್ರಾಧಿಕಾರ ಮತ್ತು ಜವಾಬ್ದಾರಿಗಳ ಬಗ್ಗೆ ತಿಳಿಸುತ್ತೆ? ಮುಂದಿನ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕೊಡೋ ಪ್ರಯತ್ನ ಮಾಡಿ. ಸೊ ಅನುಸೂಚಿ 11. ನಮ್ಮ ಭಾರತದ ಮೂಲ ಸಂವಿಧಾನದಲ್ಲಿ ಒಟ್ಟು 22 ಭಾಗಗಳಿದೆ, 395 ವಿಧಿಗಳಿದೆ ಮತ್ತು 8 ಅನುಸೂಚಿಗಳಿದೆ. ನಿಮಗೆಲ್ಲ ಗೊತ್ತಿರೋಕೆ ಪ್ರೆಸೆಂಟ್ಲಿ 25 ಭಾಗಗಳಿದೆ, 471 ವಿಧಿಗಳಿದೆ, 12 ಅನುಸೂಚಿಗಳಿದೆ. ಅದರಲ್ಲಿ ಅನುಸೂಚಿ 11 ಏನಿದೆ ಪಂಚಾಯತ್ ರಾಜ್ ಸಂಸ್ಥೆಗಳ ಅಧಿಕಾರ ಮತ್ತು ಜವಾಬ್ದಾರಿಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು 11ನೇ ಅನುಸೂಚಿ ತಿಳಿಸ್ಕೊಡುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಈ ಆಯ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಇದನ್ನು ಹೊರತುಪಡಿಸಿ ಅನುಸೂಚಿ 4ರ ಬಗ್ಗೆ ಮಾತಾಡಬೇಕು ಅಂದರೆ ವಿವಿಧ ರಾಜ್ಯಗಳಿಂದ ರಾಜ್ಯಸಭೆಯ ಸ್ಥಾನಗಳಿರ್ತವೆ, ಅದ್ರ ಬಗ್ಗೆ ಅನುಸೂಚಿ 4ರಲ್ಲಿ ನೋಡ್ತೀವಿ. ಅನುಸೂಚಿ 6ರಲ್ಲಿ ಈಶಾನ್ಯ ರಾಜ್ಯದ ಪ್ರಮುಖ ರಾಜ್ಯಗಳಾದಂಥ ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ ರಾಜ್ಯಗಳ ಬುಡಕಟ್ಟು ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಏನಿರುತ್ತೆ ಅದನ್ನು ಅನುಸೂಚಿ 6ರಲ್ಲಿ ನೋಡ್ತೀವಿ. ಇನ್ನು ಅನುಸೂಚಿ 7 ಕೇಂದ್ರ, ರಾಜ್ಯ ಮತ್ತು ಸಮವರ್ತಿ ಪಟ್ಟಿ ಅಂತ ಏನು ಕರಿತೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ. ಇಷ್ಟನ್ನ ನೋಡ್ಕೊಂಡಿರಿ. ಭಾರತ ಸಂವಿಧಾನದ ಯಾವ ಅನುಚ್ಛೇದ ಮಾಧ್ಯಮಗಳಿಗೆ ವಾರ್ತೆಗಳನ್ನು ಪ್ರಸಾರ ಮಾಡುವ ಅವಕಾಶವನ್ನು ನೀಡುತ್ತೆ? ಇಂಪಾರ್ಟೆಂಟ್ ಕ್ವಶನ್ನು. ಇದ್ರ ಬಗ್ಗೆ ನಿಮ್ಮ ಪ್ರಶ್ನೆಗಳು ಇರ್ತವೆ ಯಾವಾಗಲೂ. ಇದೆಲ್ಲ ನಿಮಗೆ ಮೂಲಭೂತ ಹಕ್ಕುಗಳಲ್ಲಿ ಬರ್ತವೆ. 12ರಿಂದ 35 ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಮೂಲಭೂತ ಹಕ್ಕುಗಳಿಂದ ಕಾನ್ಸ್ಟಿಟ್ಯೂಷನ್ ಅಂತ ಬಂದರೆ PCPSC ಪರೀಕ್ಷೆಗಳಲ್ಲಿ ಕಂಪಲ್ಸರಿ ಕ್ವಶನ್ಸ್ ಇರುತ್ತೆ. ಸಂವಿಧಾನದ ಅನುಚ್ಛೇದ ಮಾಧ್ಯಮ ವಾರ್ತೆಗಳನ್ನು ಪ್ರಸಾರ ಮಾಡೋಕ್ಕೆ ಅವಕಾಶ ಮಾಡೋದು ಅನುಚ್ಛೇದ 19. ಆರ್ಟಿಕಲ್ 19 ಏನಿದೆ ಅದು ಮಾಧ್ಯಮಗಳಿಗೆ ವಾರ್ತೆಗಳನ್ನು ಪ್ರಸಾರ ಮಾಡುವ ಅಧಿಕಾರವನ್ನು ಕೊಡುತ್ತೆ.
ಸೊ ನಮ್ಮ ಸಂವಿಧಾನದ ಭಾಗ 3ಕ್ಕೆ ಬಂದರೆ ನೀವು ಭಾಗ 3ರಲ್ಲಿ 12ರಿಂದ 35 ತನಕ ಬರುತ್ತೆ. ಅದರಲ್ಲಿ 19ರಿಂದ 22 ತನಕ ಆರ್ಟಿಕಲ್ಸ್ ಏನಿವೆ ಅದು ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಹೇಳುತ್ತೆ. ಓಕೆ, 19ನೇ ವಿಧಿ ಪ್ರತಿಯೊಬ್ಬ ನಾಗರಿಕನಿಗೆ, ಅದರಲ್ಲೂ 19ರಿಂದ 22 ತನಕ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಹೇಳುತ್ತೆ. 19ನೇ ವಿಧಿಯಲ್ಲಿ ಮತ್ತೆ 6 ಹಕ್ಕುಗಳು ಬರ್ತವೆ. 6 ವಿವಿಧ ಸ್ವಾತಂತ್ರ್ಯಗಳನ್ನು ಕೊಡ್ತಾರೆ. ವಾಕ್ ಸ್ವಾತಂತ್ರ್ಯ, ಸಭೆ ಸೇರುವ ಸ್ವಾತಂತ್ರ್ಯ, ಸಂಘ ಕಟ್ಟೋ ಸ್ವಾತಂತ್ರ್ಯ, ಸಂಚಾರ ಮಾಡ್ತಕ್ಕಂಥ ಸ್ವಾತಂತ್ರ್ಯ, ಎಲ್ಲಿಯಾದರೂ ವಾಸ ಮಾಡೋ ಸ್ವಾತಂತ್ರ್ಯ ಮತ್ತು ಅವರು ಯಾವುದೇ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳೋ ಸ್ವಾತಂತ್ರ್ಯ. ಇವು ಪ್ರಮುಖವಾದ 6 ಆರ್ಟಿಕಲ್ 19ನಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ. ವೆರಿ ಇಂಪಾರ್ಟೆಂಟು. ಇನ್ನು ಆರ್ಟಿಕಲ್ 14ಇಂದನೂ ಕ್ವಶನ್ಸನ್ನು PCPSIಲಿ ಕೇಳಿದ್ದಾರೆ. ಹಾಗಾಗಿ ಒಂದಿಷ್ಟು ಮಾಹಿತಿಯನ್ನು ಕೊಡೋದಾದರೆ ಆರ್ಟಿಕಲ್ 14 ಜಾಸ್ತಿ ಕೇಳಿರೋದು, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಆರ್ಟಿಕಲ್ 14 ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ತುಂಬ ಸಲ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಆರ್ಟಿಕಲ್ 15ಗೆ ಬನ್ನಿ. ಯಾವುದೇ ತಾರತಮ್ಯವನ್ನು ಮಾಡೋದಿಲ್ಲ, ಯಾವುದೇ ಜಾತಿ ಧರ್ಮ ಭೇದ ಅಂತ ಇಲ್ದೇನೆ ತಾರತಮ್ಯ ಮಾಡೋಂಗಿಲ್ಲ ಅನ್ನೋದ್ರ ಬಗ್ಗೆ ಆರ್ಟಿಕಲ್ 15 ಹೇಳುತ್ತೆ. ಅದೇ ರೀತಿ ಆರ್ಟಿಕಲ್ 15ನಲ್ಲಿ ಸಬ್ ಆರ್ಟಿಕಲ್ಸ್ ಇವೆ, ಅದನ್ನು ನೀವು ಓದ್ಕೋಬೋದು. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅದನ್ನು ಓದ್ಕೊಳ್ಳಿ. ಇನ್ನು ಜಾಸ್ತಿ ಎಕ್ಸಾಮಲ್ಲಿ ಕೇಳಿರೋದು ಆರ್ಟಿಕಲ್ 17 ಯಾವುದಕ್ಕೆ ಸಂಬಂಧಪಡ್ತದೆ, ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧ ಮಾಡಲಾಗಿದೆ ನಮ್ಮ ಸಂವಿಧಾನದ 17ನೇ ಆರ್ಟಿಕಲಲ್ಲಿ. ಅದ್ರ ಬಗ್ಗೆ ಎಕ್ಸಾಮಲ್ಲಿ ತುಂಬ ಸಲ ಪ್ರಶ್ನೆಗಳು ಬಂದಿವೆ. ಇನ್ನು 18ನೇ ಆರ್ಟಿಕಲ್ಲು ಯಾವುದೇ ವ್ಯಕ್ತಿ ಇಂಡಿವಿಜುವಲ್ ಆಗಿ ಬಿರುದು ಬಾವಳಿಗಳನ್ನು ಸ್ವೀಕಾರ ಮಾಡೋ ಹಾಗಿಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುತ್ತೆ. ಇದಿಷ್ಟು ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರೋ ವಿಷಯಗಳಾಗಿರ್ತವೆ. ಇದನ್ನು ಹೊರತುಪಡಿಸಿ ನಮ್ಮ ಮೂಲಭೂತ ಹಕ್ಕುಗಳಲ್ಲಿ 32ನೇ ಆರ್ಟಿಕಲ್ ಇದೆಯಲ್ಲ, ಅದು ಸಂವಿಧಾನದ ಆತ್ಮ ಅಂತ ಕರೀತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 32ನೇ ವಿಧಿಯನ್ನು. ಸೊ ಅಲ್ಲಿ ಬರ್ತಕ್ಕಂಥ ರಿಟ್ಗಳೇನಿವೆ ಅದ್ರ ಬಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಳಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಅದನ್ನು ಸ್ವಲ್ಪ ಪ್ರಾಪರಾಗಿ ಓದ್ಕೊಳ್ಳಿ, ಮುಂಬರುವ ಎಲ್ಲ ಪರೀಕ್ಷೆಗೂ ತುಂಬ ಅನುಕೂಲ ಆಗುತ್ತೆ. ಈ ಎಲ್ಲ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದ್ರು ಉಪಯುಕ್ತ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. PSI PC ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಮಾಕ್ ಟೆಸ್ಟ್ಗಳನ್ನು ಶುರು ಮಾಡಿದ್ದೀವಿ ನಮ್ಮ ಅಫಿಷಿಯಲ್ ವೆಬ್ಸೈಟ್ ಆದ sbkkanada.com. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಎಲ್ಲ ಟೆಸ್ಟ್ಗಳ ಲಿಂಕನ್ನು ಕೊಟ್ಟಿರ್ತೀನಿ, ಹೋಗಿ ನೀವು ಅಟೆಂಡ್ ಮಾಡ್ಬೋದು. ಕ್ವಶನ್ ಪೇಪರನ್ನು ಗೂಗಲ್ ಫಾರ್ಮ್ ರೂಪದಲ್ಲಿ ನಿಮಗೆ ಗೂಗಲ್ ಫಾರ್ಮಲ್ಲಿ ಟೆಸ್ಟಸ್ ಇರುತ್ತೆ. ಸೊ ನಿಮಗೆ ಒಂದು ಪ್ರಿಂಟನ್ನು ಎಕ್ಸಾಮ್ ಆದಮೇಲೆ ಒಂದು PDF ಫೈಲನ್ನು ನಿಮ್ಮ ಇಮೇಲ್ ಐಡಿಗೆ ಕಳಿಸಲಾಗ್ತದೆ. ಅಲ್ಲಿ ನೀವು ನಿಮ್ಮ ಸ್ಕೋರ್ಗಳನ್ನು ನೋಡ್ಕೋಬೋದು. ಜೊತೆಗೆ ಪ್ರತಿಯೊಂದು ಪ್ರಶ್ನೆಗೂ ವಿಶ್ಲೇಷಣೆ ಇರ್ತದೆ, ಹೆಚ್ಚಿನ ವಿವರಣೆಯನ್ನು ಕೊಡಲಾಗಿದೆ. 20 ಪ್ರಶ್ನೆಗಳ ಪ್ರತಿದಿನದ ಕ್ವಿಜ್ ಇರುತ್ತೆ. ಯಾರು ಆಸಕ್ತಿ ಇದೆ ಹೋಗಿ ಭಾಗವಹಿಸ್ಬೋದು. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಿಗುತ್ತೆ, ಅಥವಾ ಗೂಗಲ್ನಲ್ಲಿ ಹೋಗಿ sbkkanada.com ಅಂತ ಸರ್ಚ್ ಮಾಡಿ ಮಾಹಿತಿಗಳನ್ನು ಪಡ್ಕೊಳ್ಳಿ. ಕರ್ನಾಟಕ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಗೆ ಅಪ್ಡೇಟ್ಸ್ ಪಡ್ಕೋಬೇಕು ಅಂದರೆ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೂಡ ನಿಮಗೆ ಸಿಗುತ್ತೆ. ಸಿಗೋಣ ಮತ್ತೊಂದು ವಿಡಿಯೋ. ಎಲ್ರಿಗೂ ಧನ್ಯವಾದಗಳು.